ತನ್ನದೇ ಮಕ್ಕಳನ್ನ ತಾನೇ ನದಿಯಲ್ಲಿ ಮುಳುಗಿಸಿದಂಥ ತಾಯಿ ಬಗ್ಗೆ ಯಾವತ್ತಾದ್ರೂ ಕೇಳಿದ್ದೀರಾ? ಒಮ್ಮೆ ಅಲ್ಲ, 2 ಬಾರಿ ಅಲ್ಲ, ಸತತ 7 ಬಾರಿ. ಮತ್ತು ಆ ತಂದೆ ಎಲ್ಲಾನು ನೋಡ್ತಾ ಇದ್ರು ಕೂಡ ಮೌನವಾಗೇ ನಿಂತಿದ್ದ. ಇದೇನು ಭಯಾನಕ ಕಥೆಯಲ್ಲ, ಇದಾಗಿದೆ ಮಹಾಭಾರತದ ಆರಂಭ. ನನ್ನ ಈ ಮಹಾಭಾರತದ ಫಸ್ಟ್ ಎಪಿಸೋಡ್ಗೆ ಸ್ವಾಗತ. ಮಹಾಭಾರತದ ಯುದ್ಧಕ್ಕೂ ಮುಂಚೆ, ಅಂದ್ರೆ ಪಾಂಡವರು ಮತ್ತು ಕೌರವರು ಹುಟ್ಟೋಕು ಮುಂಚೆ, ಶಾಂತನು ಎಂಬ ಮಹಾನ್ ರಾಜ ಇದ್ದ. ಅವನು ತುಂಬಾ ಶಕ್ತಿಶಾಲಿ, ಗೌರವಾನ್ವಿತ ಹಾಗೂ ಮಹಾನ್ ಜ್ಞಾನಿ ಕೂಡ ಆಗಿದ್ದ. ಆದ್ರೆ ಒಂದು ದಿನ ಈ ಗಂಗೆಯ ತೀರದಲ್ಲಿ ಅವನ ಜೀವನನೇ ಬದಲಾಗೋಗುತ್ತೆ. ಅವನು ಅಲ್ಲಿ ಗಂಗೆನ ಕಂಡ. ನದಿಗಿಂತ ಶಾಂತವಾಗಿದ್ಲು, ವರ್ಣನೆಗೂ ಮೀರಿದ ಸೌಂದರ್ಯ. ಆ ಕ್ಷಣದಲ್ಲೇ ಅವನ ಪ್ರೀತಿಯಲ್ಲಿ ಬಿದ್ದ. ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ದ. ಆ ಗಂಗಾ ಮಾತೆ ಶಾಂತನನ್ನ ಮದುವೆ ಆಗಕ್ಕೆ ಒಪ್ಕೋತಾರೆ. ಆದ್ರೆ ಒಂದು ಷರತ್ತಿಡ್ತಾರೆ. ಆ ಷರತ್ತೇನಂದ್ರೆ, ಯಾವುದೇ ಸಮಯದಲ್ಲೂ ಎಂಥ ಪರಿಸ್ಥಿತಿ ಬಂದರೂ ನೀವು ನನ್ನ ಒಂದೇ ಒಂದು ಪ್ರಶ್ನೆ ಕೂಡ ಕೇಳಬಾರ್ದು ಅಂತ ಹೇಳ್ತಾರೆ. ನನ್ನನ್ನು ತಡಿಬಾರ್ದು ಅಂತ ಹೇಳ್ತಾರೆ. ಪ್ರೀತಿಯ ಅಂಧತ್ವದಲ್ಲಿ ಮುಳುಗಿದ್ದ ಶಾಂತನು ಒಪ್ಕೊಂಡ್ಬಿಡ್ತಾರೆ. ಕೆಲ ಸಮಯ ಅವರ ಸಂಸಾರ ಸುಖಕರವಾಗಿತ್ತು. ಆದರೆ ಒಂದು ದಿನ ಅವ್ರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ. ಒಬ್ಬ ಮಗ ಹುಡ್ತಾನೆ. ರಾಜ ತುಂಬಾ ಸಂತೋಷ ಪಡ್ತಾನೆ. ಆದರೆ ಮುಂದಿನ ಕ್ಷಣನೇ ಯಾರಿಗೂ ಊಹಿಸಕ್ಕೆ ಆಗಲಿಲ್ಲ. ಗಂಗಾ ಕೈಯಲ್ಲಿದ್ದ ಮಗುನ ತಗೊಂಡು ಅಷ್ಟೇ ಸುಲಭವಾಗಿ ನದಿಯಲ್ಲಿ ಮುಳುಗಿಸ್ಬಿಡ್ತಾರೆ. ಶಾಂತನುಗೆ ಅವ್ರ ಹೃದಯನೇ ಒಡೆದೋಗುತ್ತೆ. ಆದರೆ ಅವ್ರು ಕೊಟ್ಟಿದ್ದ ಒಂದು ವಚನದಿಂದ ಅವರು ಮೌನವಾಗೇ ಇಡ್ತಾರೆ. ಮತ್ತೊಂದು ಮಗು ಹುಟ್ಟುತ್ತೆ. ಆದರೆ ಅದೇ ಘಟನೆ 1, 2, 3, 4, 5, 6, 7 ಹೀಗೆ ಪ್ರತಿ ಬಾರಿ ಹುಟ್ಟಿದ ಮಗುನ ನದಿಯಲ್ಲಿ ಮುಳುಗಿಸ್ಬಿಡ್ತಾರೆ. ಆದರೆ ಅದೇನೋ 8ನೇ ಮಗು ಹುಟ್ಟಿದ ತಕ್ಷಣ ಶಾಂತನುವಿನ ಎದೆ ಕಂಪಿಸುತ್ತೆ. ನದಿ ಕಡೆ ಹೋಗ್ತಿದ್ದ ಗಂಗಾ ಮಾತೆನ ಅವನು ತಡಿತಾನೆ. ಇದೇನ್ ಮಾಡ್ತಿದ್ಯಾ, ನೀನ್ ಮಾಡ್ತಿರೋದು ತಪ್ಪು ಅಂತ ಹೇಳ್ತಾರೆ. ಗಂಗಾ ಮಾತೆ ಶಾಂತವಾಗಿ ಅವ್ರ ಮಕಾನ ನೋಡ್ತಾರೆ. ನೀವು ನನ್ನ ಕೊಟ್ಟಿದ್ದ ವಚನನ ನೀವು ಮುರಿದು ಬಿಟ್ರಲ್ಲ ಅಂತ ಕ್ವಶನ್ ಕೇಳ್ತಾರೆ. ಹಾಗೆ ಅವಳೊಂದು ಸತ್ಯನ ತಿಳಿಸ್ತಾಳೆ. ಇವರು ಸಾಮಾನ್ಯ ಮಕ್ಕಳಲ್ಲ, ಇವರು 8 ವಸುಗಳು ಅಂತ ಹೇಳ್ತಾಳೆ. ವಸುಗಳು ಅಂದ್ರೆ ದೈವಿಕ ಶಕ್ತಿ ಉಳ್ಳವರು, ಭೂಮಿ ಮೇಲೆ ಶಾಪದಿಂದ ಹುಟ್ಟಿದ್ರು ಅಂತ ಹೇಳ್ತಾರೆ. ಅವರ ಶಾಪ ಹೀಗಿತ್ತು: ಜನ್ಮ ತಾಳುವುದು, ಹಾಗೆ ಮರುಕ್ಷಣವೇ ಮುಕ್ತಗೊಳ್ಳುವುದು. ನಾನು ಅವ್ರನ್ನ ಮುಳುಗಿಸ್ತಿದ್ದು ಕೊಲ್ಲೋದಕ್ಕಲ್ಲ, ಅವ್ರಿಗೆ ಮುಕ್ತಿ ಕೊಡೋದಿಕ್ಕೆ ಅಂತ ಹೇಳ್ತಾರೆ. ಶಾಂತನು ಇದನ್ನ ಕೇಳಿ ಸ್ತಬ್ಧವಾಗಿ ನಿಂತು ಬಿಡ್ತಾರೆ. ಹಾಗೆ ಗಂಗಾಮಾತೆ ಈ ಕೊನೆ ಮಗು ಬದುಕಬೇಕು ಅಂತ ಹೇಳ್ಬಿಟ್ಟು ಗಾಢವಾಗಿ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಆ ಕೊನೆಯಲ್ಲಿ ಬದುಕಿದ ಮಗುನ ತನ್ನ ಜೊತೆ ಕರ್ಕೊಂಡು ಹೊರಟ್ಬಿಡ್ತಾರೆ. ಆ ಮಗು ಮುಂದೊಂದು ದಿನ ಬೆಳೆದು ಮಹಾನ್ ಯೋಧ ಆಗಿ ಬದಲಾಗ್ತಾನೆ. ಅವರೇ ಭೀಷ್ಮರು. ಕೆಲವೊಮ್ಮೆ ಕ್ರೂರಿ ಅಂತೆ ಕಾಣುವುದು ವಿಧಿಯ ರೂಪದಲ್ಲಿರುತ್ತದೆ. ಆದ್ರೆ ನಿಜವಾದ ಪ್ರಶ್ನೆ ಭೀಷ್ಮ ಯಾರು ಅನ್ನೋದು, ಮತ್ತು ಇತಿಹಾಸದಲ್ಲೇ ಭಯಾನಕ ವ್ರತವನ್ನು ಯಾಕೆ ತಗೊಂಡ್ರು ಅನ್ನೋದು. ಅದನ್ನ ನಾವು ಸಹ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ನನ್ನ ಈ ಮಹಾಭಾರತದ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಭೀಷ್ಮರ ಜನ್ಮ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ.